ಆಗಿದೆಯಾ? ಯುವಕರ ಬಗ್ಗೆ ಚಿಂತನೆ ಇದೆಯಾ? ಯುವಕರು ನಮ್ಮ ದೇಶದ ಆಸ್ತಿ ಶಕ್ತಿ ಅಂತ ಹೇಳ್ತೀವಿ. ನಾವು ಚಿಂತನೆ ಇಟ್ಕೊಂಡಿದ್ರೆ ಇವತ್ತು 2.5 ಲಕ್ಷ ಖಾಲಿ ಇದಾವೆ ಹುದ್ದೆಗಳು. ಆ ಹುದ್ದೆಗಳು ಫುಲ್ ಮಾಡೋದಕ್ಕೆ ಆಗಲಿಲ್ಲ. PSI ಹಗರಣ ಅಂತ ದೊಡ್ಡ ಮಟ್ಟದಲ್ಲಿ ಹಗರಣ ಮಾಡಿ ಇವತ್ತು PSI ಎಷ್ಟು ಜನ ಇನ್ನು ಕೆಲಸ ಕೊಟ್ಟಿದ್ದಾರೆ ತಾವು? ಪಾಪ ಎಷ್ಟು ಈ ಸರ್ಕಾರಿ ಶಾಲೆಗಳಿಗೆ ನೀವು ಇವತ್ತು ಉದ್ಯೋಗ ಕೊಟ್ಟಿದ್ದೀರಾ. ಸರ್ಕಾರಿ ಶಾಲೆಗಳು ಲೆಕ್ಚರ್ಗಳು ಇವತ್ತು ಪಾಪ ಈ ನಮ್ಮ ಅಧ್ಯಾಪಕರುಗಳು ಉದ್ಯೋಗ ಇಲ್ದಲೇ ಎಷ್ಟು ನೊಂದಿದ್ದಾರೆ ಎಲ್ಲ. ಇನ್ನು ಎಷ್ಟು ವರ್ಷದಿಂದ 3 ವರ್ಷ ಆಯಿತು. ಇವತ್ತು ಕೇವಲ ನಾವು ಗ್ಯಾರಂಟಿ ಇಟ್ಕೊಂಡು ಉದ್ಯೋಗನ ಮರೀಚಿಕೆ ಮಾಡಿದ್ರೆ ನಾವು ಅಭಿವೃದ್ಧಿ ಅನ್ನೋದು ಚಿಂತನೆ ಇಟ್ಕೋಬೇಕು ಯಾವಾಗ್ಲೂ. ಅಭಿವೃದ್ಧಿ ಅಂತ ಅಂದರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಯೂಸ್ನ ಸೋರ್ಸ್ನ ಏನಿದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು. ನಾವು ಬರೀ ಗ್ಯಾರಂಟಿ ಸ್ಕೀಮ್ ಎಲ್ಲರಿಗೂ ಒಳ್ಳೆಯದು. ನಾವು 2,000 ಕೊಟ್ಟೆಟ್ಗೆ ಜೀವನ ನಿರ್ಮಾಣ ಮಾಡೋಕ್ಕಾಗತ್ತಾ? ನಮ್ಮ ಎಲ್ಲರ ಮಹಿಳೆಯರ ಕನಸು ಒಂದೇ ಇರುತ್ತೆ, ನಮ್ಮ ಮಗ ವಿದ್ಯಾಭ್ಯಾಸ ಆಗಬೇಕು, ಕೆಲಸ ತಗೋಬೇಕು, ಕೆಲಸ ಕಲಿತು ಅವನ ಜೀವನ ಸಾಗಿಸ್ಬೇಕು, ಅವನ ಮದುವೆ ಆಗಬೇಕು, ಅವನು ಒಳ್ಳೆಯ ಸಂಸಾರ ನಡಿಬೇಕು ಅನ್ನೋದೇ ತಂದೆ ತಾಯಿಗಳು ಜೀವನ, ಅವರ ಒಂದು ಕನಸು ಇರುತ್ತೆ ವಿನಃ ಕೇವಲ 2,000 ರೂಪಾಯಿ ತಗೊಂಡು ನಾವು ಜೀವನ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆದರೂ ಇವತ್ತು ಸರ್ಕಾರ ಎಲ್ಲ ಕಡೆನೂ ಪಾಪ ಇವತ್ತು ಈ ಲೆಕ್ಚರರ್ಗಳಿಗೆ ಅವ್ರಿಗೆ ಸ್ಯಾಲ್ರಿ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಅವ್ರನ್ನೂ ಸ್ಯಾಲ್ರಿ ಇಲ್ದಲೇ ಹೋರಾಟಗಳು ಮಾಡಿದ್ರು. ಎಷ್ಟು ಕಡೆ ಗೊಂದಲಗಳು ಈ ವಿದ್ಯಾರ್ಥಿಗಳಲ್ಲಿ, ಈ ಒಂದು ಉದ್ಯೋಗ ಸಮಸ್ಯೆ ಕಲ್ಪಿಸ್ಕೊಡೋದ್ರಲ್ಲಿ. ಹಾಗಾಗಿ ಇವತ್ತೆಲ್ಲ ನಾವೆಲ್ಲ ಸರ್ಕಾರ ಚಿಂತನೆ ಮಾಡಬೇಕಾಗತ್ತೆ. ಇವತ್ತು ಉದ್ಯೋಗ ಎಷ್ಟು ಸಮಸ್ಯೆ ಆಗಿದೆ ನಮ್ಮ ಈ ಒಂದು ಯುವಕರಲ್ಲಿ ಅಂತಂದರೆ, ಪಾಪ ಬೆಂಗಳೂರಲ್ಲಿ ನಮ್ಮ ತಾಲೂಕಲ್ಲೇ ನಾನು ಪ್ರತಿ ಸಲ ಮಾಡಿದಾಗ್ಲೂ ಫಸ್ಟ್ ಟೈಮ್ ಮಾಡಿದಾಗ ಬಹುಶಃ ಒಂದು 700 ಜನ ಫಸ್ಟ್ ಟೈಮ್ ಮಾಡಿದಾಗ, 2ನೇ ಟೈಮ್ ಮಾಡಿದಾಗ 1,200 ಜನಕ್ಕೆ ಕೆಲಸ ಕೊಟ್ಟಿದ್ದೆ. ಹಾಗಾಗಿ ಇವತ್ತು ಒಂದು 72 ಕಂಪ್ನಿಗಳು ಬಂದಿದ್ದಾವೆ, 74 ಕಂಪ್ನಿಗಳು ಬಂದಿದ್ದಾವೆ, 9,495 ವೇಕೆನ್ಸಿಗಳಿದ್ದಾವೆ. ಸೊ ದಯಮಾಡಿ ಎಲ್ಲರೂ ಇವತ್ತು ಟೈಮ್, ನಾನು ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ, ಈಗಾಗಲೇ ಕಾರ್ಯಕ್ರಮ ಲೇಟ್ ಆಗಿದೆ. ಹಾಗಾಗಿ ನಾವು ನಮ್ಮ ನಿಖಿಲಣ್ಣರು ಇಬ್ಬರೇ ಮಾತಾಡಿ ಕಾರ್ಯಕ್ರಮನ ಬೇಗ ಮುಗಿಸ್ತೀವಿ. ಯಾರು ಅನ್ಯತಾ ಭಾವಿಸ್ಬಿಡಿ, ಎಲ್ಲರೂ ಇಂಟರ್ವ್ಯೂ ಕೊಡ್ತೀವಿ, ಎಲ್ಲರೂ ಅಟೆಂಡ್ ಮಾಡಿ. ನಿಮ್ಮಲ್ಲಿ ಶಕ್ತಿ ಇದೆ, ನೀವು ಇಷ್ಟೊಂದು ಅವಕಾಶ ಇದ್ದಾಗ ಅವಕಾಶ ಪಡಿಬೇಕು. ನಮ್ಮ JDS ಪಕ್ಷದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡೋಣ ಯುವಕರ ಉದ್ಯೋಗಕ್ಕಾಗಿ. ನಮ್ಮ ಕುಮಾರಣ್ಣವ್ರದ್ದು ಯಾವಾಗಲೂ ಅದನ್ನೇ ಚಿಂತೆ ಇರುತ್ತೆ, ಈ ಒಂದು ನೀರಾವರಿ ಆಗಬೇಕು, ನೀರಾವರಿ ಆದರೆ ಯುವಕರು, ಇವತ್ತು ರೈತರು ಒಳ್ಳೆಯ ಸ್ವಾವಲಂಬಿ, ಮಹಿಳೆಯರು, ಯಾವಾಗಲೂ ನಾವು ಮಹಿಳೆಯರು ಸ್ವಾವಲಂಬಿಗಳಾದರೆ, ಮಹಿಳೆಯರು ಸ್ವಾವಲಂಬಿ ಜೀವನ ಕಲ್ಪಿಸ್ಕೊಡಂಗಾದರೆ ಮಾತ್ರ ಅವ್ರ ಮನೆಗಳು ಒಳ್ಳೆಯ ಸ್ವಾವಲಂಬಿ ಜೀವನ ಉದ್ಯೋಗ ಕಲಿಸ್ಕೊಟ್ರೆ ಇವತ್ತು ನಮ್ಮ ತಾಲೂಕು ಇರ್ಬೋದು, ಇವತ್ತು ರಾಜ್ಯ ಇರ್ಬೋದು ಸಮೃದ್ಧಿ ನಾಡಾಗುತ್ತೆ, ದೇಶನೇ ಸಮೃದ್ಧಿ ನಾಡಾಗುತ್ತೆ. ಹಾಗಾಗಿ ಇವತ್ತು ನಾವು ಏನೊಂದು ಮೋದಿಯವರ 2047 ವಿಕಸಿತ ಭಾರತ ಆತ್ಮನಿರ್ಭರ, ನಾವೆಲ್ಲರೂ ಆದಷ್ಟು ನಮ್ಮಲ್ಲಿ ಏನು ಈ ಒಂದು ಶಕ್ತಿ ಇದೆ ನಾವೇ ತಯಾರು ಮಾಡೋವಂಥ ಒಂದು ಶಕ್ತಿಗಳಾಗಬೇಕು. ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿಗಳು ಏನೆಲ್ಲ ಬಂದಿದ್ದಾವೆ, ಚೈನಾ ಇರ್ಬೋದು, ಇವತ್ತು ಜಪಾನ್ ಇರ್ಬೋದು, ಇವತ್ತು ಅಮೇರಿಕಾ ಇರ್ಬೋದು, AI ಅಂತ ಒಂದು ಟೆಕ್ನಾಲಜಿಗಳು ಎಷ್ಟು ಮುಂದುವರೆದು ಉಪಯೋಗಿಸ್ಕೊಳ್ತಾ ಇದ್ದಾವೆ ಅಂತಂದರೆ ಎಲ್ಲ ರಂಗದಲ್ಲೂ ಬರ್ತಾ ಇದ್ದಾವೆ. ಹಾಗಾಗಿ ನಾವು ಎಲ್ಲ ನಮ್ಮ ಇಂಡಿಯಾ ಯೂಸ್ನು ಅದ್ರ ಬಗ್ಗೆ ಕೂಪಾಗಬೇಕು, ನಾವು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾವತ್ತು ಕಂಪ್ಯೂಟರ್ ಯುಗ ಬಂತು ಕೆಲಸ ಹೋಗುತ್ತೆ ಅಂತ ಅಂದ್ಕೊಂಡಿದ್ರು, ಕೆಲಸ ಹೋಗಲಿಲ್ಲ, ಕೆಲಸ ಜಾಸ್ತಿ ಆಯಿತು. AI ಯುಗನೂ ಅಷ್ಟೇ, ಕೃತಕ ಬುದ್ಧಿಮತ್ತತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅದು ಇವತ್ತು ಪ್ರಪಂಚದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಕು ಚೆಲ್ತಾ ಇದೆ. ಪ್ರತಿಯೊಂದು ರಂಗದಲ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ತುಂಬ ಗಮನ ಹರಿಸಿ ನಾವು ಕಾಂಪಿಟೇಟಿವ್ ಅದರಲ್ಲಿ ಆಗಬೇಕು. ನಮ್ಮ ದೇಶನೂ ಕಾಂಪಿಟೇಟಿವ್ ಆದರೆ ಇವತ್ತು ಎಲ್ಲ ನಾವು ಏನಕ್ಕೆ ಆದ್ರೂ ಎಲ್ಲನೂ ಚೈನಾ ಮೇಲೆ ಡಿಪೆಂಡ್ ಮಾಡ್ತೀವಿ. ಯಾವುದೇ ಒಂದು ಮಿನರಲ್ ರಿಸೋರ್ಸಸ್ ಇರ್ಬೋದು, ಇವತ್ತು ಈ ನಮ್ಮ ಮಿನರಲ್ ರಿಸೋರ್ಸನ್ನು ತೆಗಿಯೋದಕ್ಕೆ ಚೈನಾ ಯೂಸ್ ಮಾಡ್ತೀವಿ, ಸೆಮಿ ಕಂಡಕ್ಟರ್ನ ಯೂಸ್ ಮಾಡೋದಕ್ಕೆ ಚೈನಾ ಡಿಪೆಂಡ್ ಮಾಡ್ತೀವಿ. ಹಾಗಾಗಿ ಮೋದಿಯವರು ಯಾವಾಗಲೂ ಕಲ್ಪನೆ, ನಮ್ಮ JDU ನಮ್ಮ JDS ಪಕ್ಷದಲ್ಲಿ ಅದರಿಂದ ನಾವು ಯಾವಾಗಲೂ ಅದನ್ನೇ, ನಮ್ಮ ಕಲ್ಪನೆಯೂ ಅದನ್ನೇ, ನಾವು ಯಾವಾಗಲೂ ಆತ್ಮನಿರ್ಭರ ಆಗಬೇಕು, ನಮ್ಮ ಏನು ಸೋರ್ಸ್ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು. ಇವತ್ತು ತಿಪ್ಟೂರು, ನಾವು ಕೊಬ್ಬರಿನಲ್ಲಿ ಕಲ್ಪತರು ನಾಡು, ಇಷ್ಟೊಂದು ಪ್ರಮುಖವಾಗಿ ಬೆಳೆ ನಾವು ಬೆಳಿತೀವಿ. ನಾವು 7,500 ರೂಪಾಯಿಗೆ ಹೋಗಿತ್ತು, ನಾವು ಪಾದಯಾತ್ರೆ ಮಾಡೋದು ಬೆಂಗಳೂರಿಂದ, ತಿಪ್ಟೂರಿಂದ ಬೆಂಗಳೂರು ತನಕ ಈ ಒಂದು ಕಲ್ಪತರು ನಾಡಿಗೆ ಕೊಬ್ಬರಿನ ಒಳ್ಳೆ ಬೆಲೆ ಕಳಿಸ್ಕೊಡ್ಬೇಕು ಅಂತ ಪಾದಯಾತ್ರೆ ಮಾಡ್ದು. ಇವತ್ತು ಏನೋ ಗೊತ್ತಿಲ್ಲ, ಇವತ್ತು 30,000 ರೂಪಾಯಿ ಆಗಿದೆ. ಆದರೂ ಇವತ್ತು ನುಸಿ ರೋಗ, ಇಲ್ಲಿ ನುಸಿ ರೋಗದಿಂದ ಪಾಪ ಜನ ಎಲ್ಲ ಇಲ್ದಿಲ್ದಲೇ ಇವತ್ತು ಇಳುವರಿ ಕಡಿಮೆ ಆಗಿ, ಈಲ್ಡ್ ಕಡಿಮೆ ಆಗಿ ಜನ ಪಾಪ ನೊಂದಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಅದನ್ನೇ ಹೇಳ್ತಾ ಇರ್ತೀನಿ, ಆ ಇಳುವರಿ ಭಾಗಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಕಪ್ಪು ರೋಗ ಇಷ್ಟೊಂದು ಸಮಸ್ಯೆ ಕಾಡ್ತಾ ಇದೆಯಲ್ಲ,
ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅಧಿಕಾರಿಗಳು ಇರ್ಬೋದು, ಇವತ್ತು ಗೆದ್ದಂತಿರೋ ನಾಯಕರುಗಳಿರ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಇಷ್ಟೊಂದು ಕಪ್ಪು ರೋಗದಿಂದ ಪಾಪ ಜನ 30,000 ರೂಪಾಯಿ ಆದರೂ ಅದರಿಂದ ಪ್ರಯೋಜನ ಪಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋದೇ ಒಂದು ಎಲ್ಲರಲ್ಲೂ ಸಮಸ್ಯೆ ನಮ್ಮ ರೈತರದು. ನಾವು ಇಷ್ಟೊಂದು ಸೋರ್ಸ್ ಇದೆ ನಮ್ಮ ಕಲ್ಪತರು ನಾಡಲ್ಲಿ. ಇವತ್ತು ನವೋದ್ಯಮಿಗಳಿಗೆ ನಾನು ಹೇಳೋದಿಷ್ಟೇ, ಅವ್ರಿಗೂ ಕಪ್ಪು ರೋಗ ಇರ್ಬೋದು, ನುಸಿ ರೋಗಗಳಿರ್ಬೋದು. ನಮ್ಮ ಚಿಪ್ಪು ಇವತ್ತು ಇಷ್ಟೊಂದು ಪ್ರಪಂಚದಲ್ಲಿ ಇಷ್ಟೊಂದು ದೊಡ್ಡ ಮಾರ್ಕೆಟ್ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಚಿಪ್ಪು ಇವತ್ತು ಅಷ್ಟೊಂದು ರೇಟ್ ಆಗಿದೆ. ಹಾಗಾಗಿ ಇಲ್ಲೇ ಅವ್ರಿಗೆ ಅವಕಾಶ ಮಾಡಿಕೊಡೋದಕ್ಕೆ ನೀವು ದಯಮಾಡಿ ಮುಂದೆ ಬರಬೇಕು. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಮ್ಮ ಸರ್ಕಾರ, ನಮ್ಮ ಶಾಸಕರು ಇವತ್ತು ಕೇವಲ ಒಂದು UGD ನೀರು, ನಮ್ಮ ತಿಪ್ಟೂರಲ್ಲಿ ಒಂದು UGD ನೀರು ಸರಿಪಡಿಸೋಕ್ಕಾಗಲಿಲ್ಲ. ಇವತ್ತು ಇಡೀ ನಮ್ಮ ತಿಪ್ಟೂರು ಜನತೆ ಆ ಒಂದು STP ಘಟಕಕ್ಕೆ ಒಂದು ಪಂಪ್ ಸರಿಪಡಿಸೋಕ್ಕಾಗದಲ್ಲ. 2 ವರ್ಷದಿಂದ ನಿರಂತರವಾಗಿ ಆ STP ನೀರು ಕುಡಿದು ಇವತ್ತು ಎಲ್ಲ ಈಚನೂರು ಕೆರೆ ಸೇರ್ಕಂತು. ಈಚನೂರು ಕೆರೆ ಸೇರ್ಕೊಂಡು ಎಲ್ಲ ಮಲಿನ ಆಗೋಯ್ತು. ಆ ಮಲಿನತೆನ ಸರಿಪಡಿಸೋಕ್ಕಾಗದಲ್ಲೇ ಇವತ್ತು ಇಡೀ ತಿಪ್ಟೂರು ಜನತೆ ಆ ಒಂದು STP ನೀರು ಕುಡಿಯೋಂಥ ಒಂದು ಸಮಸ್ಯೆ ಬಂದೊದಗಿದೆ. ಇವತ್ತು ಇನ್ನೊಂದು ಚಿಂತನೆ ಮಾಡ್ತಾ ಇದ್ದಾರೆ, ಇನ್ನೊಂದು 70 ಕೋಟಿ ಈಗಾಗಲೇ ಶಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ಟಿದಾರಂತೆ, ನೊಣಯಿಂಕೆರೆ ಕೆರೆನ ತಿಪ್ಟೂರಿ ತರೋದು ಅಂತ. ಇದ್ದಂತಂದು ಈಚನೂರು ಕೆರೆನ ಹಾಳು ಮಾಡಿ ಇವತ್ತು ನೊಣಯಿಂಕೆರೆ ಕೆರೆನ ತಗೊಂಬಂತಂದ್ರೆ ಅಲ್ಲಿಂದ ಇವತ್ತೇನಾದ್ರು ಹೇಮಾವತಿ ನೀರಿಗೆ ಆಗಲೇ ನಮ್ಮ ಮೂರು TMC ನಮ್ಮ ಕೃಷ್ಣಪ್ಪಣ್ಣರು ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಲಿಂಕ್ ಕೆನಾಲು, ನಾಗಣ್ಣ ಎಲ್ಲ ಇಲ್ಲೇ ಇದ್ದಾರೆ. ಲಿಂಕ್ ಕೆನಾಲಲ್ಲಿ ನಮಗೆ ಮತ್ತೆ ಡೈರೆಕ್ಟ್ ಲಿಂಕ್ ಕೆನಾಲ್ ಮಾಡೋ ಮುಖಾಂತರ ಈಗಾಗಲೇ DK ಶಿವಕುಮಾರ್ ಒಂದು ಕಡೆ ತುಮಕೂರು ಜನತೆನ ನಿರ್ಲಕ್ಷ್ಯ ಮಾಡಿ ಇವತ್ತು ಒಂದು ದೌರ್ಜನ್ಯ ಮಾಡಿ ನೀರು ತಗೊಂಡು ಹೋಗ್ತಾ ಇರೋದು ಒಂದು ಕಡೆ. ಆದರೆ ಇವತ್ತು ನೀರೇ ನಿಮ್ಗೆ 24 TMC ಅಲಾಕೇಶನ್ ಆಗಿರೋದೇ ಬರ್ತಾ ಇಲ್ಲ ಹೇಮಾವತಿ ನೀರು ತಿಪ್ಟೂರಿಗೆ. ಅದರಲ್ಲಿ ಇವತ್ತು ಈಚನೂರು ಕೆರೆ, ತೊಣೆಂಕೆರೆ ಕೆರೆಯಿಂದ ನೀವು ತಿಪ್ಟೂರಿ ಕೆರೆಗೆ ತರ್ತೀವಿ. ಇರೋ ನೀರು ಈಚನೂರು ಕೆರೆನೇ ಸರಿಯಾಗಿ ಉಪಯೋಗಿಸ್ಕೊಂಡು ಮಾಡೋಕ್ಕಾಗ್ದಲೇ ಅಲ್ಲಿ ನೀರು ತಮ್ಮಂತಂದರೆ ಎಲ್ಲರೂ ಒಂದೇ ಆಗಿರ್ತಾರೆ. ಇವತ್ತು ಈ ಭಾಗದ ಜನತೆ, ಹೊನ್ನವಳ್ಳಿ ಭಾಗದ ಜನತೆಗೆ ಇವತ್ತು ಎತ್ತಿನ ಹೊಳೆ ನೀವೆಲ್ಲ ನೋಡ್ತಾ ಇದ್ದೀರಾ. ಫಸ್ಟ್ 7,009 ಕೋಟಿ ಆಗಿತ್ತು, ಮತ್ತೆ 14,000 ಕೋಟಿ ಜಾಸ್ತಿ ಮಾಡ್ಕೊಂಡ್ರು. ಮತ್ತೆ 2023 23,000 ಕೋಟಿ ಮಾಡ್ಕೊಂಡ್ರು. ಇವತ್ತು ಏನಾರ ಪ್ರಯೋಜನ ಇದೆಯಾ? ಈ ಗುರುತ್ವಾಕರ್ಷಣ ಏನಾದರೂ ಚಿಕ್ಕಬಳ್ಳಾಪುರಕ್ಕೆ ಇವ್ರು ನೀರು ತಗೊಂಡು ಹೋಗ್ತಾರಾ? ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಇವತ್ತು ಹಲವಾರು ಅರಣ್ಯನ ನಾಶಪಡಿಸಿ ಯಾವುದೇ ನೀರು ಇದರಿಂದ ಹೋಗಲ್ಲ. ಎಲ್ಲ ನಮ್ಮ ಜನತೆಗೆ 100 ಎಕರೆ ನಮ್ಮ ತಾಲೂಕಿಂದ ಜಮೀನು ಹೋಯ್ತು. ಇವತ್ತು ಪರಿಹಾರನೂ ಸಿಕ್ಕಿಲ್ಲ. ಕೇವಲ ದಬ್ಬಾಳಿಕೆಯಲ್ಲಿ ನಮ್ಮ ಈ ಒಂದು ಏನೆಲ್ಲ ಬಿಲ್ಡರ್ ಇವರು ಕಾಂಟ್ರಾಕ್ಟರ್ಗಳು ದಬ್ಬಾಳಿಕೆಯಲ್ಲಿ ಇವತ್ತು ಅವ್ರಿಗೆ 10,000 20,000 ಕೊಟ್ಕೊಂಡು ಚಾನಲ್ ಮುಂದಕ್ಕೆ ಹೋಗ್ತಾ ಇದೆ. ಇವತ್ತು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ನಮ್ಮ ಹೊನ್ನವಳ್ಳಿ ಭಾಗದ ಜನತೆ, ಈ ಒಂದು ಭಾಗದಲ್ಲಿ ಹೊನ್ನವಳ್ಳಿ ಅಂತ ಇದೆ ಇವತ್ತು ನಮ್ಮ ನಿಖಿಲಣ್ಣ, ಇಲ್ಲಿ ತುಂಬ ಡ್ರೈ ಬೆಲ್ಟು. ಹೆಂಗೆ ನಮ್ಮ ನೊಣಯಿಂಕೆರೆ ಇವತ್ತು ನೀರಾವರಿ ಆಗಿದೆ, ಈ ಒಂದು ಭಾಗ ಇಲ್ಲಿಂದ ಹೋದರೆ ಒಂದು ಕನಿಷ್ಠ ಒಂದು 200 ಹಳ್ಳಿ ನೀರಿಲ್ಲ. ಡ್ರೈಯೆಸ್ಟ್ ಆಫ್ ದಿ ಡ್ರೈ ಬೆಲ್ಟು. ಇಲ್ಲಿ ಹಲವಾರು ಹೋರಾಟಗಳು ಮಾಡಿದ್ವಿ ನಾನು ಪಾದಯಾತ್ರೆ ಮಾಡಿದ್ದೀನಿ ಈ ಭಾಗಕ್ಕೆ ನೀರು ಬರಬೇಕು ಅನ್ನೋದು. ಇವತ್ತು ಎತ್ತಿನ ಹೊಳೆನಲ್ಲೂ ಸಹ ನಮಗೆ ಅನುಕೂಲ ಆಗ್ತಾ ಇಲ್ಲ. ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಕುಡಿಯೋ ನೀರಿಗಾದರೂ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದರು, ಅದನ್ನು ಕ್ಯಾನ್ಸಲ್ ಮಾಡಿದರು. ಇವತ್ತು ಇಲ್ಲಿಂದ ಹೋದ್ರೂ ಪ್ರಯೋಜನ ಆಗ್ತಾ ಇಲ್ಲ. ಅದು ಒಂದು ಬಿಡಿ, ಇವತ್ತು ಅಲ್ಲಿ ನೀರು ಹೋಗುತ್ತೋ ಏನೋ. ಇವತ್ತು ಇಷ್ಟೊಂದು 23,000 ಕೋಟಿ ಪೋಲ್ ಆಯಿತು, ಇನ್ನೂ 7,000 ಕೋಟಿ ಈಗಾಗಲೇ ಮತ್ತೇನೋ ಒಂದು ಅನೌನ್ಸ್ ಮಾಡಬೇಕು ಟೆಂಡ್ರು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೇವಲ ಲೂಟಿ ಆಗ್ತಾ ಇದೆ. ಅದರಿಂದ ರೈತರಿಗೆ ಆಗಲಿ ಇವತ್ತು ಏನೇ ಪ್ರಯೋಜನ ಆಗ್ತಾ ಇಲ್ಲ. ಇವತ್ತು ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಈ ಒಂದು ಭಾಗದ ರೈತರಿಗೆ, ನಮ್ಮ ತುಮಕೂರು ಜಿಲ್ಲೆಯ ಜನತೆಗೆ ಇವತ್ತು ನೀರಾವರಿನಲ್ಲಿ. ಆದರೂ ನಮ್ಮ ದೌರ್ಜನ್ಯದ ನಡೆಗಳು ಹೆಂಗೆ ಹೋಗ್ತಾ ಇದೆ ಅಂತಂದರೆ, ಒಂದು ಕಾಲದಲ್ಲಿ ನಾವು ಹೋರಾಟಗಳೇ ಮಾಡಲಿಲ್ಲ ಅಂತಂದರೆ ನೀರು ಇಷ್ಟೊತ್ತಿಗೆ ಹೋಗಿ ನಮ್ಮ ಗುಬ್ಬಿ ಮತ್ತು ತುರುವೇಕೆರೆ ತುಮಕೂರು ರೂರಲ್ ಭಾಗದ ಜನತೆಗೆ ನೀರೇ ಇಲ್ದಂಗೆ ಆಗೋದು. ಅಷ್ಟು ಹೋರಾಟಗಳು ಮಾಡಿ ನಾವು ನಿಲ್ಲಿಸೋ ಹೊತ್ತಿಗೆ ಬಹುಶಃ ಇವತ್ತೆಲ್ಲ ಒಂದು ಕಡೆ ನಿರಂತರವಾಗಿ ನೀರು ಬರ್ತಾ ಇದೆ. ಹೀಗಾಗಿ ಇವತ್ತು ನಾವು ಇದೊಂದು ಪ್ರಯತ್ನ, ದಯಮಾಡಿ ಯುವಕರೆಲ್ಲ ನೀವು ಒಳ್ಳೆಯ ಯುವಕರಾಗಬೇಕು. ದೇಶವನ್ನು ಕಟ್ಟೋಕ್ಕೆ ವಿವೇಕಾನಂದರ ಥರ ಯಾವಾಗಲೂ ಒಂದು ಫೋಕಸ್, ಯು ಮಸ್ಟ್ ಆಲ್ವೇಸ್ ಫೋಕಸ್ ಇದ್ದರೆ ಮಾತ್ರ ನೀವು ಲೈಫಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ. ಏನಂತಂದರೆ, ಹೆಂಗೆ ಈಶ್ವರ ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾನೆ. ಏನಕ್ಕೆ ಧ್ಯಾನ ಮಾಡ್ತಾ ಇರ್ತಾನೆ ಅಂತಂದರೆ, ಅವನು ವಿಷ್ಣು ನೋಡ್ತಾನೆ ಅಂತೆ. ವಿಷ್ಣು ಯಾವಾಗ್ಲೂ ಅವನು ಐಶ್ವರ್ಯಗಳು ಕೊಡೋನು, ಸಂಪತ್ತು ಕೊಡೋನು, ಮನೆಯ ನೆಮ್ಮದಿಯ ಕಲ್ಪಿಸ್ಕೊಡೋನು. ಹಾಗಾಗಿ ನಾವು ಯಾವಾಗಲೂ ಮನುಷ್ಯ ಜೀವನದಲ್ಲಿ ಸಾಗಿಸ್ಬೇಕು ಅಂತಂದರೆ ವಿವೇಕಾನಂದ ರೀತಿಯಲ್ಲಿ ನಾವು ಯು ಮಸ್ಟ್ ಆಲ್ವೇಸ್ ಫೋಕಸ್ ಟು ದ ಹೇಮ್. ನಾವು ಏಮಲ್ಲಿ ಮಾಡಬೇಕು ಅಂತ ಗುರುದಿ ಇಡಬೇಕು. ವಿದ್ಯಾಭ್ಯಾಸ ಎಷ್ಟು ಮಾಡ್ತೀರೋ ಅದರದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಮೂಲ ಒಳ್ಳೆಯ ನಡತೆಗಳಿರಬೇಕು, ಮೌಲ್ಯಗಳನ್ನ ರೂಪಿಸ್ಕೋಬೇಕು. ಮೌಲ್ಯಗಳು ರೂಪಿಸ್ಕೊಂಡಾಗ ನೀವು ಆ ಒಂದು ಶಕ್ತಿ ಬರುತ್ತೆ ನಿಮ್ಮಲ್ಲಿ. ಕೆಲಸ ತಗೊಳೋದಿರ್ಬೋದು, ಒಳ್ಳೆಯ ಸಂಬಂಧಗಳನ್ನ ಕಲ್ಪಿಸೋದಿರ್ಬೋದು, ಸಂಬಂಧಗಳನ್ನ ಗಟ್ಟಿಯಾಗಿರ್ಬೋದು, ಸಮಾಜದ ಸುನ್ನಡತೆಗೆ ನಡೆಯೋದಿರ್ಬೋದು. ಇವತ್ತು ಒಳ್ಳೆಯ ವಿದ್ಯಾರ್ಥಿಗಳಾದರೂ ಮಾತ್ರ ಒಳ್ಳೆಯ ಸಮಾಜ ಕಟ್ಟಕ್ಕಾಗುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ಈಗಾಗಲೇ ಟೈಮ್ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೂ ಆಗಿ ಹೋಗ್ಬಿಡಿ, ಎಲ್ರಿಗೂ ಇಂಟರ್ವ್ಯೂ ಕೊಡ್ತೀವಿ. ಪ್ರತಿಯೊಬ್ಬರಿಗೂ 7 ಗಂಟೆ ತನಕ ಎಲ್ಲ ಕಂಪ್ನಿಗಳು ಈಗೇನು ಆಲ್ರೆಡಿ ಸಿದ್ಧಾರ್ಥಿಗೆ ಅನೌನ್ಸ್ ಮಾಡ್ತಾರೆ. ನಮ್ಮ ನಿಖಿಲಣ್ಣ ಭಾಷಣ ಆದಮೇಲೆ
ದಯಮಾಡಿ ಎಲ್ಲರೂ ಇಂಟ್ರ್ಯೂ ತಗೊಳ್ಳಿ, ಎಲ್ರಿಗೂ ಕೆಲಸ ಕೊಡಬೇಕು ಅನ್ನೋದು ಏಕೈಕ ಉದ್ದೇಶ ಈ ಕಾರ್ಯಕ್ರಮದ್ದು. ಹಾಗಾಗಿ ದಯಮಾಡಿ ನೀವೆಲ್ಲರೂ ತಗೊಂಡು ನಾನೇ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬಂದು ಎಲ್ರಿಗೂ ನಿಮ್ಮ ಈ ಒಂದು ಅರ್ಹತೆ ಏನು ಜಾಬ್ ಸೆಲೆಕ್ಟ್ ಆಗ್ತೀರಾ ಎಲ್ರಿಗೂ ನಾನೇ ಕೊಡ್ತೀನಿ. ದಯಮಾಡಿ ಯಾರೂ ಹಾಗೆ ಹೋಗ್ಬಿಡಿ, ಎಲ್ರಿಗೂ ಊಟದ ವ್ಯವಸ್ಥೆ ಇರುತ್ತೆ, ನೀವು ಊಟ ಮಾಡ್ಕೊಳ್ಳಿ, ಆರಾಮಲ್ಲಿ ಕೂತ್ಕೊಳ್ಳಿ. ಪ್ರತಿಯೊಬ್ಬರು ಇಂಟರ್ವ್ಯೂ ಅಟೆಂಡ್ ಮಾಡಿ ನೀವು ಕೆಲಸ ಕೊಡಿಸ್ಬೇಕು. ನಾನೇ ನಿಂತ್ಕೊಂಡು ನಿಮ್ಮೆಲ್ರಿಗೂ ಕೆಲಸ ಕೊಡೋದಕ್ಕೆ ಇಲ್ಲೇ ಇರ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನನಗಾಗಿ ಇವತ್ತು ಪಾಪ ಇಷ್ಟೊಂದು ಪೇಷನ್ಸ್ ಆಗಿ ಕೂತಿದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಒಳ್ಳೆಯ ಜೀವನ, ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟೇ ಒತ್ತಡಗಳಿದ್ರೂ ಎಲ್ಲದನ್ನು ಬಿಟ್ಟು ಶಾಂತಕುಮಾರ್ ಅವರು ಮುಂದಿನ ದಿವಸದಲ್ಲಿ ನಮ್ಮ JDS ಪಕ್ಷ ಸುಭದ್ರವಾಗಿ ನಡೀಬೇಕು, ಅಧಿಕಾರ ಬರಬೇಕು ಅನ್ನೋ ದೃಷ್ಟಿನಲ್ಲಿ ನಾನು ಅವ್ರ ಜೊತೆಯಲ್ಲಿ ಕೈ ಜೋಡಿಸೋಣ, ಆ ಶಕ್ತಿ ತುಂಬ ನನ್ನ ದೃಷ್ಟಿನಲ್ಲಿ ಇವತ್ತು ತಿಪ್ಟೂರಿಗೆ ಬಂದಿದ್ದಾರೆ. ಅವ್ರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳಿ ಈ ಒಂದು ಎಲ್ರಿಗೂ ನಮ್ಮ ವೇದಿಕೆ ಮೇಲಿರುವ ಎಲ್ರಿಗೂ ಮತ್ತು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ರಿಗೂ ನನ್ನ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್.